ದಿನ ಕೊರಗ್ತಾರೆ, ಆಮೇಲೆ ಸರಿ ಹೋಯ್ತಾರೆ. ಇಲ್ಲ ಇಲ್ಲ, ಈ ಸತ್ಯ ಅವ್ರಿಗೆ ಗೊತ್ತಾಗ್ಬಾರ್ದು. ಹಾಗಾದ್ರೆ ಸತ್ಯನ ಮುಚ್ಚಿಟ್ಟು ಮದ್ವೆ ಮಾಡ್ಕೊಂಡು ಆ ಮನೆಗ್ ಸೊಸೆ ಆಗಿ ಹೋಗು. ಸಾಧ್ಯನೇ ಇಲ್ಲ. ಅದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ ಅಂದ್ರೆ ಏನರ್ಥ? ಮನೆಗೆ ಸೊಸೆಯಾಗಿ ಹೋಗೋ ಲಾಯಕ್ಕಿಲ್ಲ ಅಂತ ಅರ್ಥ. ಧ್ರುವನ್ಗೆ ಹೆಂಡತಿಯಾಗಿ ಹೋಗೋ ಯೋಗ್ಯತೆ ಬರೀ ತುಳಸಿಗ್ ಮಾತ್ರ ಇದೆ ಅಂತ ಅರ್ಥ. ಆ ಮನೆಗ್ ಸೊಸೆ ಆಗಿ ಹೋಗೋ ಯೋಗ್ಯತೆ ಅರ್ಹತೆ ತುಳಸಿಗ್ ಮಾತ್ರ ಇದೆ ಅಂತ ಅರ್ಥ. ಪಾಪ ಆ ಹುಡುಗಿ ಚಿಕ್ಕ ವಯಸ್ಸಿಂದನೂ ಧ್ರುವನ್ ಮೇಲೆ ಜೀವನೇ ಮಾಡ್ಕೊಂಡವಳೆ. ನಾನೇ ಪಾಪಿ ಮಧ್ಯದಲ್ಲಿ ಬಂದು ಅವಳ ಮನ್ಸನ್ನ ಒಡೆದು ಅವಳ ಕನ್ಸನ್ನ ಚೂರ್ ಮಾಡ್ಬಿಟ್ಟಿವ್ನಿ. ಆ ಪಾಪನೇ ನನ್ನ ಈ ತರ ಕಾಡ್ತಿರೋದು. ಸಾಕಪ್ಪ, ಸಾಕು. ಅವಳಿಗೆ ಮಾಡಿರೋ ಅನ್ಯಾಯಕ್ಕೆ ನಾನಿವಾಗ ಅನ್ಭವಿಸ್ತಿರೋದೇ ಸಾಕು. ಇನ್ನೂ ಪಡೋದಕ್ಕೆ ನಾನ್ ತಯಾರಿಲ್ಲ. ಸಾಕು ಸಾಕು. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದೀವ್ನಿ. ಧ್ರುವ ಅವ್ರನ್ನ ತುಳಸಿಗೆ ಬಿಟ್ಕೊಡೋಣ ಅಂತಿದ್ದೀನಿ. ಏಯ್ ಸಾಕ್, ಸುಮ್ನಿರೆ. ನೀನ್ ಹೆಂಗೆ ಅನ್ಯಾಯ ಮಾಡ್ದೆ ಅವಳಿಗೆ? ನೀನು ಧ್ರುವ ಪ್ರೀತಿ ಮಾಡ್ತಿದ್ರಿ, ಅದೆಂಗ ಅನ್ಯಾಯ ಆಯ್ತದೆ? ದೊಡ್ಡದಾಗ ತ್ಯಾಗ ಮಾಡ್ತಾಳಂತೆ, ತ್ಯಾಗ. ನೋಡು, ಅನ್ಯಾಯ ಅಂದ್ರೆ ಏನ್ ಗೊತ್ತಾ? ಈಗ ನಿನ್ಗಾಗೈತಲ್ವಾ, ಅದು ಅನ್ಯಾಯ ಅಂದ್ರೆ. ನೋಡು, ನಿನ್ಗೆ ಧ್ರುವ ಇಂದಾನೆ ನ್ಯಾಯ ಸಿಗೋದು, ಗುರ್ತಿಟ್ಕೋ. ಇಲ್ಲ ಇಲ್ಲ, ನಾನ್ ಧ್ರುವ ಅವ್ರಿಗೆ ತಕ್ಕನವಳಲ್ಲ. ಅಲ್ಲ ಅಲ್ಲ ಅಲ್ಲ. ಹಂಗಂತ ನೀನ್ ಅನ್ಕೊಂಡ್ರೆ ಸಾಲ್ದು ಮೈನಾ. ನನಗ್ ಗೊತ್ತಿಲ್ದೆ ಒಂದ್ ಮಾತು ಹೇಳ್ತೀನಿ. ಈಗ ನಿನಗಾಗಿರೋ ಅನ್ಯಾಯನೇ ಧ್ರುವಂಗೂ ಗೊತ್ತಿಲ್ದೆ ಆಗಿದ್ದಿದ್ರೆ ನೀನು ಅವನ್ನ ಬಿಟ್ಕೊಡ್ತಿದ್ದ? ಹೇಳು, ಬಿಟ್ಕೊಡ್ತಿದ್ದ? ಇಲ್ಲ ಇಲ್ಲ. ಮತ್ ನೀನ್ಯಾಕೆ ದೂರ ಹೋಗ್ತಿದ್ಯಾ? ನೋಡು, ಧ್ರುವನ್ ಜೀವನದಲ್ಲಿ ಏನೇ ತಪ್ಪು ನಡೆದಿದ್ರು ನೀನ್ ಹೇಗೆ ದೂರ ಹೋಗ್ತಿರ್ಲಿಲ್ವೋ, ಅವರು ನಿನ್ನ ಬಿಟ್ಕೊಡಕ್ಕೆ ತಯಾರಾಗಿಲ್ಲ. ಅವರಷ್ಟೇ ಅಲ್ಲ ಮೈನಾ, ಅವ್ರಿಡೀ ಕುಟುಂಬನೂ ನಿನ್ ಬೆನ್ನ ಹಿಂದೆ ನಿಂತು ಬೆಂಬಲ ಕೊಡ್ತಾರೆ, ನಿನ್ ಕಣ್ಣಿಗೆ ಕಾವಲ ಕಾಯ್ತಾರೆ. ಇದು ಸತ್ಯ ಮೈನಾ, ಸತ್ಯ. ಧೈರ್ಯವಾಗಿರು. ಹಂಗೇನಾದ್ರೂ ಆದ್ರೆ ಅದವ್ರ ದೊಡ್ಡ ಗುಣ. ಹಂಗಂತ ನಾನು ಅವ್ರ ಮನೆ ಕಾಲಿಟ್ರೆ ಅದ್ ನನ್ ಸಣ್ತನ ಆಯ್ತದೆ. ಒಬ್ರಿಗೆ ಕ್ಷಮೆ ಕೇಳಿ ಅವ್ರ ನಮ್ಮನ್ನ ಒಪ್ಕೊಳ್ಳೋಕ್ಕೂ ಕ್ಷಮೆ ಕೇಳೋ ಜಾಗದಲ್ಲಿ ಕೈ ಚಾಚಕ್ಕೂ ತುಂಬಾ ವ್ಯತ್ಯಾಸ ಐತೆ ಮೈನಾ. ಇದ್ರಲ್ಲಿ ನಿಂದೇನೋ ತಪ್ಪಿಲ್ವಲ್ಲ, ಮತ್ ಯಾಕೆ ಚಿಂತೆ ಮಾಡ್ತಿದ್ಯಾ? ತಪ್ಪು ಯಾರ್ದೇ ಆಗಿದ್ರು ಮೈಲ್ಗೆ ಆಗಿರೋದು ನಾನ್ ತಾನೆ. ಮೈಲ್ಗೆ ಆಗಿರೋರು ದೇವ್ರ ಮನೆಯಿಂದ ಹೊರಗಡೆ ಇರ್ಬೇಕು. ಅದನ್ನೇ ನಾನು ಮಾಡ್ತೀವ್ನಿ. ಮೈನಾ, ತಪ್ಪು ಮಾಡ್ತಿದ್ಯಾ? ನನ್ನನ್ನ ನಮ್ದೋರ್ ನಂಬಿಕೆಗೆ ದ್ರೋಹ ಮಾಡಿದ್ರೆ ಅದು ತಪ್ಪಾಯ್ತದೆ.
ಇದಲ್ಲ. ನೋಡು, ನಾನೀಗಾಗ್ಲೇ ನಿರ್ಧಾರ ಮಾಡಿವ್ನಿ. ನೀನ್ ಸುಮ್ನೆ ನನ್ ತಲೆ ಕೆಡ್ಸಕ್ ಬರ್ಬೇಡ. ದಯವಿಟ್ಟು ಹೊರಟೋಗು. ಅಲ್ಲ ಮೈನಾ, ನನ್ ಮಾತ್ ಕೇಳು, ಹೊರಟೋಗು ಅಂದೆ. ಉಸಿರಾತಂತೆ ನೀನು ತಾನೇ ಮುರಿದು ಹೋದರೆ ಬದುಕಿನ್ನೇನೆ. ಧ್ರುವ, ಸರ್ಸು, ಧ್ರುವ, ಸರ್ಸು, ಸರ್ಸು, ಏನಾಯ್ತು? ಯಾಕೋ ಸಡನ್ ಆಗಿ ತಲೆ ಸುತ್ತ ಬಿಡ್ತು ಕಣೋ. ಅಯ್ಯೋ, ಬಾ ಕೂತ್ಕೋ, ಬಾ. ಹುಷಾರು ಹುಷಾರು. ಸರ್ಸು, ಏನಾಯ್ತು ಸರ್ಸು? ಸಡನ್ ಆಗಿ ಕಣ್ ಕತ್ಲೆ ಬಂದಂಗಾಯ್ತು. ತಲೆ ಸುತ್ತ ಬಂದ್ಬಿಡ್ತು ಕಣೋ. ಮಗ್ನೆ, ನನ್ನಿಂದ ನಿಂಗೆಷ್ಟು ತೊಂದ್ರೆ ಅಲ್ವೇನೋ? ತಾಯಿನ ನೋಡ್ಕೊಳ್ಳೋದ್ರಲ್ಲಿ ತೊಂದ್ರೆ ಎಂತದಮ್ಮ? ನಿನ್ನಮ್ಮನ್ನ ಇಷ್ಟು ವರ್ಷ ಸಾಕ್ಲಿಲ್ವಾ? ನಮ್ಮನ್ನ ಬೆಳೆಸ್ಲಿಲ್ವಾ? ಏನೇ ಆಗ್ಲಿ, ನಿನಗ್ ಬೇಗ ಒಂದ್ ಮದ್ವೆ ಮಾಡ್ಬೇಕು ಕಣೋ. ಮನೆಗ್ ಸೊಸೆ ಬರ್ಬೇಕು, ಮನೆ ತುಂಬಾ ಓಡಾಡ್ಬೇಕು, ನನ್ನನ್ನು ನೋಡ್ಕೋಬೇಕು. ಎಷ್ಟು ಆಸೆ ಇದೆ ಗೊತ್ತಾ ನನ್ಗೆ? ಮಾಡ್ಸು ಅಂತೆ. ಈಗ ನೀನು ಮೊದಲು ರೆಸ್ಟ್ ಮಾಡು, ಬಾ. ನಿಂಗೆ ಫೋನ್ ಮಾಡಿದ್ಯಾ? ಫೋನ್ ಮಾಡಿ ನೋಡು. ಪಾಪ ದಾರಿಲಿ ಏನ್ ತೊಂದ್ರೆ ಆಯ್ತೋ ಏನೋ. ಮೊದ್ಲು ಫೋನ್ ಮಾಡು ಅವಳಿಗೆ. ಫೋನ್ ಮಾಡ್ದೆ ಸರ್ಸು, ಯಾಕೋ ಫೋನ್ ಎತ್ತಲಿಲ್ಲ. ಫೋನ್ ತೆಗ್ದಿಲ್ವಾ? ಇನ್ನೊಂದ್ಸರಿ ಮಾಡಪ್ಪ. ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ನೀನ್ ಮೊದ್ಲು ರೆಸ್ಟ್ ಮಾಡು, ಬಾ. ಇದೆಳು. ಮೈನಾ, ಮೈನಾ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಎಲ್ಲಿ ಅಂತ ಹುಡ್ಕೋದ್ ನಿನ್ನ? ಏನೂ ಇಲ್ಲ. ಇದನ್ನ ನೀನು 2-3 ವಾರಗಳ ಹಿಂದೆ ಹೇಳಿದ್ರೆ ನಂಬ್ತಿದ್ನೇನೋ. ಏನೂ ಇಲ್ಲ ಅಂತ ಹೇಳು. ಏನ್ ಯೋಚನೆ ಮಾಡ್ತಿದ್ಯಾ? ಇದ್ರಲ್ಲಿ ಯೋಚನೆ ಮಾಡೋ ಅಂತದ್ದೇನಿದೆ? ಒಂದೇ ಮಾತಲ್ಲಿ ಹೇಳ್ಬೋದು ಇಲ್ಲೇನೋ ಸಮಸ್ಯೆ ಇದೆ ಅಂತ. ಏನ್ ಸಮಸ್ಯೆ ಇದೆ? ಯಾವ ಸಮಸ್ಯೆನೂ ಇಲ್ಲ. ನೀನ್ ಸ್ವಲ್ಪ ಸುಮ್ನೆ ಇರು. ಹೇಗಮ್ಮ ಸುಮ್ನಿರೋದು? ನಿನ್ಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಬರ್ತೀನಂತ ಫೋನ್ ಮಾಡಿ ಹೇಳಿ ಆಮೇಲೆ ಬಂದಿಲ್ಲ ಅಂದ್ರೆ ಏನರ್ಥ? ಯಾಕೆ ಹೇಗ್ ಮಾಡ್ದೆ ಮೈನಾ? ಫೋನ್ ಮಾಡಿದ್ಮೇಲೆ ಹೋಗ್ ಬರತ್ತಾನೆ. ಹೋಗಿದ್ದೆ, ಆದ್ರೆ ಮಾತಾಡ್ಸ್ಲಿಲ್ಲ, ಹಾಗೆ ಬಂದ್ಬಿಟ್ಟೆ. ವಾಪಸ್ ಬಂದ್ಬಿಟ್ಯಾ? ಪಾಪ, ಅವ್ರಿಗೇನು ಹುಷಾರಿಲ್ವೋ ಏನೋ, ಅವ್ರ ಕಂಡೀಷನ್ ಹೇಗಿದ್ಯೋ ಏನೋ. ಮೈನಾ, ನೀನು ತಪ್ಪು ಮಾಡ್ತಿದ್ಯಾ. ಹೀಗ್ ಮಾಡ್ಬಾರ್ದಿತ್ತು, ಮಾಡ್ಬಾರ್ದಾಗಿತ್ತು. ಆದ್ರೆ ಮಾಡಿದಳಲ್ಲ, ಇದಕ್ಕೇನ್ ಹೇಳ್ತೀಯಾ? ದೀಪಾ, ಸುಮ್ನೆ ಇರೇ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಕಣೆ. ನನಗೆಲ್ಲ ಅರ್ಥ ಆಗುತ್ತೆ. ನಾವು ಅವಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಅವಳಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಏನೇ ನೀನು ಇಷ್ಟ ದಿನ ಅದಕ್ಕೆ ಅಂತ ಬಾಯಿ ತುಂಬಾ ಕರಿತಾ ಇದ್ದೋಳು, ಇವತ್ತು ಅವಳು ಇವಳು ಅಂತ ಮರ್ಯಾದೆ ಇಲ್ದಂಗ್ ಮಾತಾಡ್ತಾ ಇದ್ಯಾ?